ನಮಸ್ಕಾರ, ಶಿವವೇಗ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾದ ಮೇಲೆ ನಿರಂತರವಾದಂತಹ ಸಂಕಷ್ಟಗಳನ್ನು ಎದುರಿಸ್ತಾ ಬರ್ತಾ ಇದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಅನ್ನುವಂಥದ್ದು ಬಹುದೊಡ್ಡ ಸಂಕಷ್ಟ ಆಗಿತ್ತು. ಅಳೆದು ತೂಗಿ 20 ಜನರನ್ನು ಆಯ್ಕೆ ಮಾಡಿದರು. 80 ಜನರ ಲಾಬಿ ನಡೆದಿತ್ತು. 80 ಜನರ ಪೈಕಿ ಬೆಸ್ಟ್ 20 ಸೆಲೆಕ್ಟ್ ಮಾಡಿದರು. 19 ಜನ ನಿನ್ನೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಪದಗ್ರಹಣ ಆಗಿದೆ. ಆದರೂ ಕೂಡ ಇನ್ನೇನು ದೊಡ್ಡ ಸಂಕಷ್ಟ ನಿವಾರಣೆ ಆಯಿತು ಅಂತ ನಿಟ್ಟುಸಿರು ಬಿಡುವಂತಹ ವಾತಾವರಣದಲ್ಲಿ ಮತ್ತೆ ಡಿ.ಕೆ. ಶಿವಕುಮಾರ್ ಅವರಿಗೆ ಸಾಲು 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 ಸಂಕಷ್ಟಗಳು ಎದುರಾಗ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬ್ರೇಕಿಂಗ್ಗಳಿದೆ, ನೋಡಿಕೊಂಡು ಬರೋಣ. ಸಿ.ಎಂ ಡಿ.ಕೆ. ಶಿವಕುಮಾರ್ಗೆ ತಪ್ಪದ ಸಾಲು ಸಾಲು ಸಂಕಷ್ಟ. ಸಂಪುಟ ವಿಸ್ತರಣೆ ಏನೋ ಆಯಿತು ಅಂತಂದರೆ ಅದೀಗ ಬಂಡಾಯದ ಬೇಗುದಿಗೆ ಗುರಿಯಾಗಿದೆ. ಸಿ.ಎಂ ಡಿ.ಕೆ. ಶಿವಕುಮಾರ್ ಮತ್ತು ಹೈಕಮಾಂಡ್ ವಿರುದ್ಧ ಕಾಂಗ್ರೆಸ್ಸಿನ ಹಿರಿಯ ನಾಯಕರ ಅಸಮಾಧಾನ ಸಮರವನ್ನು ಸಾರ್ತಾ ಇದ್ದಾರೆ. ಬಂಡಾಯದ ಬೇಗುದಿಗೆ ನರಳುತ್ತಾ ಇದ್ದಾರೆ ಈಗ ಡಿ.ಕೆ. ಶಿವಕುಮಾರ್. ಇತ್ತ ಖಾತೆ ಹಂಚಿಕೆ ಸೈಲೆಂಟ್ ಆಗಿ ಪಟ್ಟು ಹಿಡಿದಂತಹ ನೂತನ ಸಚಿವರಿಗೆ ಖಾತೆ ಹಂಚಿಕೆಯಾದರೆ ಮತ್ತಷ್ಟು ಗಲಾಟೆ ಆಗೋದು ಬಹುತೇಕ ಫಿಕ್ಸ್ ಆಗುತ್ತೆ. ಹೀಗಾಗಿ ಖಾತೆ ಹಂಚಿಕೆಯ ವಿಳಂಬ ಮಾಡಲು ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಸದ್ಯ ಬಂಡಾಯಕ್ಕೆ ಬ್ರೇಕ್ ಬೀಳುವವರೆಗೂ ಕೂಡ ಯಾವುದೇ ತರಹದ ಖಾತೆಯ ಹಂಚಿಕೆ ಇಲ್ಲ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಈ ವೇಳೆ ಖಾತೆಯನ್ನು ಹಂಚಿಕೆ ಮಾಡಿದರೆ ಬಂಡಾಯ ಇನ್ನಷ್ಟು ಜೋರಾಗುತ್ತೆ. ಹೀಗಾಗಿ ಒಂದೆರಡು ದಿನ ವಿಳಂಬ ಮಾಡೋದಕ್ಕೆ ಡಿ.ಕೆ. ಶಿವಕುಮಾರ್ ರೈಟ್ ನಾವು ಈಗ ನಿರ್ಧಾರ ಮಾಡಿದ್ದಾರೆ. ಶಿವವೇಗ ನ್ಯೂಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಸರ್ಕಾರದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಬಂಡಾಯ ಶಮನ ಆಗೋವರೆಗೂ ಕೂಡ ಯಾವ ಸಚಿವರಿಗೂ ಕೂಡ ಖಾತೆಯ ಹಂಚಿಕೆಯನ್ನು ಮಾಡಲ್ಲ ಡಿ.ಕೆ. ಶಿವಕುಮಾರ್ ಅನ್ನುವಂತಹ ಮಾಹಿತಿಗಳು ಈಗ ಬೆಳಕಿಗೆ ಬರ್ತಾ ಇದೆ. ಸಾಲು ಸಾಲು ಸಂಕಷ್ಟದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಈಗ ನರಳುತ್ತಾ ಇದ್ದಾರೆ. ಸಂಪುಟ ವಿಸ್ತರಣೆ ಏನೋ ಆಗೋಯಿತು, ಆದರೆ ಬಂಡಾಯದ ಬೇಗುದಿ ಎನ್ನುವಂಥದ್ದು ಕಡಿಮೆ ಆಗಿಲ್ವಲ್ಲ. ಸಂಪುಟ ವಿಸ್ತರಣೆ ಆದ ಮೇಲೆ ಎಲ್ಲವೂ ಸರಿ ಹೋಗಬೇಕಿತ್ತು, ಎಲ್ಲರ ಮನಸ್ಸು ತಿಳಿಯಾಗಬೇಕಿತ್ತು. ಯಾರ್ಯಾರು ಸಚಿವ ಸ್ಥಾನಕ್ಕೆ ಪೈಪೋಟಿಯನ್ನು ಲಾಬಿಯನ್ನು ನಡೆಸ್ತಾ ಇದ್ರು ಅವರೆಲ್ಲರೂ ಕೂಡ ನಮ್ಮ ಪಾಲಿಗೆ ಇಷ್ಟೇ ಪಂಚಾಮೃತ ಅಂತ ಅಂದ್ಕೊಂಡು ಸುಮ್ಮನೆ ಆಗಬೇಕಿತ್ತು. ಯಾರ್ಯಾರಿಗೆ ಸಚಿವ ಸ್ಥಾನ ಸಿಕ್ಕಿದೆ ಅವರು ಖುಷಿ ಪಡಬೇಕಿತ್ತು. ಆದರೆ ಆಗಿದ್ದೇ ಬೇರೆ, ಕಂಪ್ಲೀಟ್ಲಿ ಅದು ರಿವರ್ಸ್ ಆಗಿದೆ. ಯಾಕೆಂತಂದರೆ ಯಾರ್ಯಾರು ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದರೋ ಅವರಿಗೆ ಯಾರ್ಯಾರಿಗೆ ಸಚಿವ ಸ್ಥಾನ ಸಿಕ್ಕಿಲ್ವೋ ಅವರೆಲ್ಲರೂ ಈಗ ಡಿ.ಕೆ. ಶಿವಕುಮಾರ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಹಾಗಾದರೆ ಯಾವ್ಯಾವ ಸಚಿವರಿಗೆ ಈಗ ಯಾವ್ಯಾವ ಖಾತೆ ಅನ್ನುವಂಥದ್ದು ಸಿಗುತ್ತೆ, ಸಂಭಾವ್ಯ ಖಾತೆಗಳು ಏನೇನಿದೆ ಅನ್ನುವಂಥದ್ದನ್ನು ಸ್ವಲ್ಪ ಗಮನವನ್ನು ಹರಿಸೋಣ. ಕೆ.ಎಂ. ಶಿವಲಿಂಗೇಗೌಡ ವಸತಿ ಖಾತೆಯ ಸಚಿವರಾಗುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಲಕ್ಷ್ಮಣ ಸವದಿಗೆ ಸಹಕಾರ ಮತ್ತು ಸಕ್ಕರೆ ಖಾತೆಯನ್ನು ಕೊಡುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಮಧು ಬಂಗಾರಪ್ಪ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ, ಕಳೆದ ಬಾರಿ ಇದೇ ಖಾತೆಯನ್ನು ನಿಭಾಯಿಸಿದರು ಮಧು ಬಂಗಾರಪ್ಪ. ಜಮೀರ್ ಅಹಮದ್ ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ, ಲಾಸ್ಟ್ ಟೈಮ್ ಅದೇ ಖಾತೆಯನ್ನು ಅವರು ನಿಭಾಯಿಸಿದರು. ಕೆ.ಎನ್. ಬಸವಂತಪ್ಪ ಪೌರಾಡಳಿತ. ಇನ್ನು ವಿಜಯಾನಂದ ಕಾಶಪ್ಪನವರ್ ಕೈಮಗ್ಗ ಜವಳಿ ಇಲಾಖೆ ಮತ್ತು ಕೃಷಿ ಮಾರುಕಟ್ಟೆ ಖಾತೆಯನ್ನು ಕೊಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಜಯ್ ಸಿಂಗ್ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ವಲಯ ಉದ್ಯಮಿಗಳ ಒಂದು ಖಾತೆಯನ್ನು ಕೊಡಲಾಗುತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಇನ್ಪುಟ್ ಹೆಡ್ ಆಗಿರುವಂತಹ ನಮ್ಮ ಸಹೋದ್ಯೋಗಿ ಪವನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪವನ್, ಯಾವ್ಯಾವ ಸಚಿವರಿಗೆ ಸಂಭಾವ್ಯ ಖಾತೆಗಳು ಈಗೇನು ಹೊರಗಡೆ ಬರ್ತಾ ಇದೆ, ನಿಜವಾಗ್ಲೂ ಅದೇ ಖಾತೆಗಳು ಮುಂಬರುವಂತಹ ದಿನಗಳಲ್ಲಿ ಫಿಕ್ಸ್ ಆಗುತ್ತಾ, ಅಥವಾ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಅಸಮಾಧಾನ ಏನಿದೆ ಅದು ಶಮನ ಆಗೋ ತನಕ ಖಾತೆ ಹಂಚಿಕೆನೇ ಬೇಡ ಅಂತ ನಿರ್ಣಯಿಸಿದಾರಲ್ಲ, ದಿಸ್ ಇಸ್ ಬೆಸ್ಟ್ ಅಕಾರ್ಡಿಂಗ್ ಟು, ಇದು ಒಳ್ಳೇದಾ, ಇದು ಒಳ್ಳೆ ಬೆಳವಣಿಗೆನಾ ಅಂತ? ಶ್ರೀನಿವಾಸ್ ವೈದ್ಯ, ಏನೀಗ ಸದ್ಯಕ್ಕೆ ಸಚಿವ ಸಂಪುಟ ವಿಸ್ತರಣೆ ಆಗಿದೆ ನಿನ್ನೆ, ಆ ವಿಚಾರವಾಗಿ ಕುರಿತು ರಾಜ್ಯದಲ್ಲಿ ಬಹಳಷ್ಟು ಬಂಡಾಯ ಎದ್ದಿದೆ. ಕಾಂಗ್ರೆಸ್ ನಾಯಕರ, ಅದರಲ್ಲೂ ಹಿರಿಯ ಶಾಸಕರಂತೂ ಬಂಡಾಯ ಎದ್ದಿದ್ದಾರೆ. ನಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಮತ್ತೆ ಸರಿಯಾದ ಜಾತಿ ಆಧಾರಿತ ಮತ್ತು ಜಿಲ್ಲೆಯ ಆಧಾರಿತವಾಗಿ ಪ್ರಾದೇಶಿಕವಾಗಿ ಹಂಚಿಕೆ ಮಾಡಿಲ್ಲ ಅನ್ನೋದನ್ನ ಎಲ್ಲರೂ ಬಂಡಾಯ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಕೆಲವು ಯಾರು ಕೋಲಾರ ಶಾಸಕರಾಗಿರ್ಬೋದು, ಮತ್ತೆ ಕೆಲವು ಜಿಲ್ಲಾ ಶಾಸಕರು, ಬಿಜಾಪುರ ಶಾಸಕರಾಗಿರ್ಬೋದು, ರಾಜೀನಾಮೆ ಕೊಡ್ತೀವಿ ಅನ್ನೋ ಒಂದು ಇನ್ನೊಂದು ಮಟ್ಟಿಗಿನ ತಿಕ್ಕಾಟವನ್ನ ಶುರು ಮಾಡಿದ್ದಾರೆ. ಈ ಮಧ್ಯೆ ಸಿಎಂ ಡಿ.ಕೆ. ಶಿವಕುಮಾರ್ಗೆ ನೂತನ ಸಚಿವರು ಖಾತೆ ಹಂಚಿಕೆ ಮಾಡಿ ಅನ್ನೋದನ್ನ ಪರೋಕ್ಷವಾಗಿ ಒತ್ತಡ ಆಗ್ತಾ ಇದ್ದಾರೆ. ಯಾಕೆಂದ್ರೆ ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಮೀಟಿಂಗ್ ಮಾಡಿದಾಗ, ಏನು ಮೊದಲ ಸಚಿವ ಸಂಪುಟ ಮೀಟಿಂಗ್ ಮಾಡಿದಾಗ ಅಲ್ಲಿ ಕೇಳಿದ್ದು, ನೀವು ಜಿಲ್ಲೆಗಳಿಗೆ ಹೋಗಿ ನಿಮ್ಮ ಕೆಲಸಗಳನ್ನ ಶುರು ಮಾಡಿ ಅಂತ. ಈಗ ಜಿಲ್ಲೆಗಳಿಗೆ ಹೋಗೋಂಥವ್ರಿಗೆ ಜಿಲ್ಲಾ ಉಸ್ತುವಾರಿಗಳನ್ನ ಕೊಟ್ಟಿದೆ, ಹಂಚಿಕೆ ಮಾಡಿದೆ. ಆದ್ರೆ ಯಾರು ಯಾವ ಕೆಲಸ ಮಾಡ್ತಾರೆ, ಬರೀ
ಜಿಲ್ಲಾಧಿಕಾರಿಗಳನ್ನ ಮತ್ತೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲಾ ಅಧಿಕಾರಿಗಳನ್ನ ಕರೆದು ಮೀಟಿಂಗ್ ಮಾಡ್ಬೇಕಾಗತ್ತೆ. ಇಲ್ಲಿ ಯಾವ ಖಾತೆ ನಮಗೆ ಯಾವ ಖಾತೆ ಸಿಗುತ್ತೆ ಅನ್ನೋದು ಎಲ್ಲರಿಗೂ ಅನುಮಾನ ಇದೆ. ಅದಲ್ದೇನೆ ಮುಂಬರುವ ಇನ್ನು 2 ವರ್ಷ ಇರೋ ಕಾರಣವಾಗಿ ನಮ್ಗಿಂತ ಖಾತೆನೇ ಬೇಕು ಅನ್ನೋದು ಕೆಲವರ ವಾದ ಆಗಿದೆ. ಈಗ ಅಥಣಿ ಶಾಸಕ ಮತ್ತೆ ನೂತನ ಸಚಿವರಾಗಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಅವರು ನನಗೆ ಸಹಕಾರ ಖಾತೆ ಬೇಕು ಅಂತ ಇದ್ದಾರೆ. ಅದೇ ಸಮಯಕ್ಕೆ ಯಾರು ವಿಜಯಾನಂದ ಕಾಶ್ಯಪ್ನವರು ಇಲ್ಲ ನನಗೂ ಸಹಕಾರ ಖಾತೆ ಬೇಕು ಅಥವಾ ಸಕ್ಕರೆ ಖಾತೆ ಬೇಕು ಅಂತಲೇ ಕೇಳ್ತಾ ಇದ್ದಾರೆ. ಹೀಗಾಗಿ ಈ ಖಾತೆ ಪ್ರೆಷರ್ಗಳ ಮಧ್ಯೆ ಅಂದ್ರೆ ಖಾತೆ ಹಂಚಿಕೆ ವಿಚಾರದಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ನಾನು ಕೈ ಹಾಕೋದ್ ಬೇಡ, ಈ ಕೈ ಹಾಕಿದ್ರೆ ಮತ್ತೆ ಮೊದಲೇ ಬಂಡಾಯ ಇದೆ ನಮಗ್ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ 20ಕ್ಕೂ ಹೆಚ್ಚು ಶಾಸಕರು ಸರ್ಕಾರದ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ. ಹೀಗಾಗಿ ಖಾತೆ ಹಂಚಿಕೆ 12 ದಿನ ವಿಳಂಬ ಆಗೋ ಸಾಧ್ಯತೆ ಇದೆ. ಶ್ರೀನಿವಾಸ್ ವೈದ್ಯ. ಓಕೆ, ಧನ್ಯವಾದಗಳು ಪವನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇದು ಸಂಭಾವ್ಯ ಸಚಿವರ ಪಟ್ಟಿಗಳು. ಬಟ್ ಕಾದು ನೋಡಬೇಕಾಗಿದೆ. ಯಾಕೆಂತಂದರೆ ಅಸಮಾಧಾನಿತರು ಏನೇನಿದ್ದಾರೆ ಅವರನ್ನು ಶಮನ ಮಾಡಿದ ನಂತರನೇ ಡಿ ಕೆ ಶಿವಕುಮಾರ್ ಖಾತೆಯನ್ನು ಹಂಚ್ತಾರೆ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಬಟ್ ಅದಕ್ಕಾಗಿ ಕಾದು ನೋಡಬೇಕಾಗಿದೆ.